ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೇ ವಿಚಾರ ಚರ್ಚೆ ಆಗ್ತಾ ಇರೋದು, ಯಾವಾಗ ಸಂಪುಟ ವಿಸ್ತರಣೆಯಾಗುತ್ತೆ, ಯಾವಾಗ ವಿಸ್ತರಣೆಯಾಗುತ್ತೆ. 70ರಿಂದ 80 ಜನ ಆಕಾಂಕ್ಷಿಗಳು ಬೆರಗುಗಣ್ಣಿನಿಂದ ಕಾಯ್ತಾ ಇದ್ದಾರೆ, ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ. DK ಶಿವಕುಮಾರ್ ಅವರು ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ರಾಹುಲ್ ಗಾಂಧಿ ಅವರು ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ. 70ರಿಂದ 80 ಜನ ಆಕಾಂಕ್ಷಿಗಳು, ಆದರೆ ಖಾಲಿ ಇರೋದು 20 ಸಚಿವ ಸ್ಥಾನ. ಶೀಘ್ರದಲ್ಲೇ ಅಂದ್ರೆ 14 ಅಥವಾ 15ನೇ ತಾರೀಕು, ಯಾವ ಆಷಾಢನೂ ಇಲ್ಲ, ಯಾವ ಅಮಾವಾಸ್ಯೆ ಹುಣ್ಣಿಮೆನೂ ಇಲ್ಲ, ಯಾವ ಆಷಾಢನೂ ನೋಡಲ್ಲ. ಆಷಾಢದಲ್ಲೇ ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ಈಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, DK ಶಿವಕುಮಾರ್ ಅವರು ಅದರ ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರು ಸೋಮವಾರ ದೆಹಲಿಗೆ ಹೋಗ್ತಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಆಷಾಢ ಮಾಸದಲ್ಲೇ 14ನೇ ತಾರೀಕಿಂದ ಆಷಾಢ ಆರಂಭ ಆಗುತ್ತೆ. ಆಷಾಢ ಮಾಸದಲ್ಲೇ ಹೊಸ ಸಚಿವರು DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸಾಧ್ಯತೆ ಇಲ್ಲ, ಸೇರ್ಪಡೆಯಾಗ್ತಾರೆ. ಯಾಕಂದ್ರೆ 1 ತಿಂಗಳು ಮೇಲಾಗಿದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ. ಸಾಕಷ್ಟು ಖಾತೆಗಳನ್ನು ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಕಡೆ ಕೆಲಸಗಳಾಗಬೇಕಾಗತ್ತೆ. ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸೊ ಇನ್ನೂ ಕೂಡ ಸಾಕಷ್ಟು ಹುದ್ದೆಗಳು ಬಾಕಿ ಇದೆ. 20 ಆಕಾಂಕ್ಷಿಗಳಿರೋದು 70. ಸೊ ದೆಹಲಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾರೆ, ಭಾನುವಾರ ಬರ್ತಾರೆ. ಅದಾದ ಬಳಿಕ ಸೋಮವಾರ ಡೆಲ್ಲಿಗೆ ಹೋಗ್ತಾರೆ CM DK ಶಿವಕುಮಾರ್ ಅವರು, ಮಾಜಿ CM ಸಿದ್ದರಾಮಯ್ಯ ಅವರು. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮಾತುಕತೆ ಮಾಡಿ ಅಂತಿಮ ಪಟ್ಟಿ 100ಕ್ಕೆ 100% ಸಿದ್ಧವಾಗುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ, ನಾ ಮುಂದು ತಾ ಮುಂದು ಅಂತ ಹೇಳಿ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕದ ತಟ್ಟಿ ಬಂದಿದ್ದಾರೆ. ನಮಗ್ ಮಾಡಿ ಅಂತ ಬೇರೆಯವರ ಮುಖಾಂತರ ಲಾಬಿ ಕೂಡ ನಡೆಸಿದ್ದಾರೆ. ನಾವಾಗಬೇಕು ಸಚಿವರು, ನಾವಾಗಬೇಕು ಅಂತ ಹೇಳಿ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಹಿಂದೆ ಹೈಕಮಾಂಡು ಒಂದು ರೀತಿಯಲ್ಲಿ ಖಡಕ್ಕಾಗಿ ಎಚ್ಚರಿಕೆ ಸೂಚನೆ ಕೊಟ್ಟಿತ್ತು. ಯಾರೇ ಹಿಂಬಾಗಿಲಿನಿಂದ ಬಂದು ಅಥವಾ ಮುಂಬಾಗಿಲಿನೋ ಯಾರು ಕೂಡ ಡಿಮ್ಯಾಂಡ್ ಮಾಡಂಗಿಲ್ಲ, ನಾವೇನು ಪಟ್ಟಿ ಸಿದ್ಧ ಮಾಡ್ತೀವಿ ಅದೇ ಫೈನಲ್ಲು ಅಂತ ಹೇಳಿ. ಸೊ ಹಾಗಾಗಿ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ, ವಿದೇಶ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು. ಭಾನುವಾರ ಅವರು ವಿದೇಶ ಪ್ರವಾಸ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ. ಭಾನುವಾರ ಬಂದಾದ ನಂತರ ಸೋಮವಾರ ಡೆಲ್ಲಿಗೆ ಹೋಗಲಿದ್ದಾರೆ CM ಹಾಗೆ ಮಾಜಿ CM ಇಬ್ರು ಕೂಡ ಹೋಗಿ ಅವರವರ ಪಟ್ಟಿಗಳನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, DK ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಒಂದಷ್ಟು ಯಂಗ್ಸ್ಟರ್ಗಳಿದ್ದಾರೆ. ಅವ್ರು ಯಾರೆಲ್ಲ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರುಗಳಿದ್ದಾರೆ. ಮೊದಲನೇ ಪಟ್ಟಿಲಿ ಮಿಸ್ ಆಗಿದ್ದಂಥವರಿದ್ದಾರೆ. ಮೊದಲನೇ ಲಿಸ್ಟಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರನ್ನ HC ಮಹದೇವಪ್ಪ ಇನ್ನೂ ಸೇರಿದಂತೆ ಸಾಕಷ್ಟು ಜನರ ಹೆಸರನ್ನ ಕೈ ಬಿಡಲಾಗಿತ್ತು. ಸೊ ಅವರು ಕೂಡ ಕಾಯ್ತಾ ಇದ್ದಾರೆ, 2ನೇ ಲಿಸ್ಟಲ್ಲಿ ನನ್ನ ಹೆಸರಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಒಂದು ಪಟ್ಟಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಯಾಕಂದ್ರೆ ದೂರದೃಷ್ಟಿಯನ್ನ ಇಟ್ಕೊಂಡು 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು 2028ಕ್ಕೆ ಮತ್ತೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಅವರ ಸಂಪುಟಕ್ಕೆ ಈಗೇನು 20 ಜನ ಹೊಸದಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ, ಅವರನ್ನು ಕೂಡ ಸೆಲೆಕ್ಟ್ ಮಾಡಿರೋದು DK ಶಿವಕುಮಾರ್ ಅವರು. ಇಲ್ಲಿ ನಮಗೆ ಬಂದಿರುವಂತ ಮಾಹಿತಿ, ಯಂಗ್ಸ್ಟರ್ಸ್ಗಳಿಗೆ DK ಶಿವಕುಮಾರ್ ಅವರು ಮಣೆ ಹಾಕಿದ್ದಾರೆ. ಅವರ ಸಂಪುಟದಲ್ಲಿ ಒಂದಷ್ಟು ಯಂಗ್ಸ್ಟರ್ಗಳು ಬೇಕು, ಅವರಿದ್ರೆ ನಾನು 2028ಕ್ಕೆ ಆರಾಮಾಗಿ ಮ್ಯಾಜಿಕ್ ನಂಬರ್ ಅನ್ನ ಮುಟ್ಟಬಹುದು, ಯಾರ ಸಹಾಯವೂ ಕೂಡ ಇಲ್ದಲೇ. ನಾವು ಹೇಗೆ 23ರಲ್ಲಿ ಸ್ಟ್ರಾಟರ್ಜಿ ಮಾಡಿ ವರ್ಕೌಟ್ ಮಾಡಿದ್ವೋ ಹಂಗೆ ಪಕ್ಕಾ ಪ್ಲಾನ್ ಮಾಡಿದ್ರೆ 28ರಲ್ಲೂ ಆಗುತ್ತೆ ಅನ್ನೋದು DK ಶಿವಕುಮಾರ್ ಅವರ ಪ್ಲಾನು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 2 ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಸೋಮವಾರ ರಾಹುಲ್ ಗಾಂಧಿ ಅವರೊಟ್ಟಿಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಏನು ಡಿಸೈಡ್ ಮಾಡ್ತಾರೆ ನೋಡೋಣ. ಸೋಮವಾರ ಚರ್ಚೆಯಾಗಿ ವಾಪಸ್ ಬಂದು ಮೋಸ್ಟ್ಲಿ ಬುಧವಾರ 15ನೇ ತಾರೀಕು, ಇಲ್ಲಿ ಯಾವ ಆಷಾಢವೂ ಕೂಡ ನೋಡಲ್ಲ. ಆಷಾಢವೂ ಕೂಡ ಒಳ್ಳೆ ದಿನನೇ, ಚಾಮುಂಡೇಶ್ವರಿಯನ್ನ ಪೂಜೆ ಮಾಡೋದು ಆಷಾಢ ಮಾಸದಲ್ಲಿ.
ಸೊ ಹಾಗಾಗಿ ಆಷಾಢದಲ್ಲೇ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ 14 ಅಥವಾ 15ನೇ ತಾರೀಕು DK ಶಿವಕುಮಾರ್ ಅವರ ಸಂಪುಟಕ್ಕೆ ಮತ್ತೊಂದಷ್ಟು ಜನ ಸಚಿವರುಗಳ ಆಗಮನ ಆಗತ್ತೆ. ಸೊ ನೋಡೋಣ ಯಾರೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೋ, ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.